ಹಲೋ SMP ವ್ಲಾಗಿಂಗ್ ಕನ್ನಡ. ಈ ದಿನ ಒಂದು ಹೊಸ ವಿಚಾರ ಏನಪ್ಪ ಅಂದರೆ, ನೀವೆಲ್ಲ ಪೇರೆಂಟ್ಸ್ ಮತ್ತು ಮಕ್ಕಳು ಕಾತುರದಿಂದ ಕಾಯುತ್ತಿರುವ NIT 6 ರಿಸಲ್ಟ್ ಅಂದರೆ JNV ರಿಸಲ್ಟ್, ನವೋದಯ ರಿಸಲ್ಟ್ ಈಗ ತಾನೇ ಅನೌನ್ಸ್ ಆಗಿದೆ. ಈ ರಿಸಲ್ಟನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅಂದರೆ, ನೀವೆಲ್ಲರೂ ಮೊದಲು ಏನು ಮಾಡಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಾದಮೇಲೆ ಅದರ ಪಕ್ಕದಲ್ಲೇ ಇರುವಂತಹ ಮೋರ್ ಆಪ್ಷನನ್ನು ನೀವು ಪ್ರೆಸ್ ಮಾಡಬೇಕು. ಮೋರ್ ಆಪ್ಷನನ್ನು ಪ್ರೆಸ್ ಮಾಡಿದಾಗ ಅದರ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕನ್ನು ನೀವು ಪ್ರೆಸ್ ಮಾಡಬೇಕು. 6 ನವೋದಯ ಲಿಂಕ್ ಅಂತ ಕೆಳಗಡೆ 2 ಲೈನಲ್ಲಿರುತ್ತೆ. ಆ ಲಿಂಕನ್ನು ನೀವು ಪ್ರೆಸ್ ಮಾಡಿದಾಗ ಅದರಲ್ಲಿ ಏನು ಕೇಳುತ್ತೆ, ಎಂಟರ್ ರೋಲ್ ನಂಬರ್ ಅಂತ ಮೊದಲ ಲೈನ್ ಕೇಳುತ್ತೆ. ಆಗ ನೀವು ಅಡ್ಮಿಟ್ ಕಾರ್ಡನ್ನು ಓಪನ್ ಮಾಡಿಕೊಂಡು ನಿಮ್ಮ ಅಡ್ಮಿಟ್ ಕಾರ್ಡಿನ 2ನೇ ಲೈನ್ ಆಗಿರ್ತಕ್ಕಂಥ ರೋಲ್ ನಂಬರನ್ನು 6 ಡಿಜಿಟ್ ಅಂಕಿಯನ್ನು ಹೊಡಿಬೇಕು. ಸಪೋಸ್ 17, 29, 50 ಹಿಂಗೇನೋ ಒಂದು ನಂಬರ್ ಇರುತ್ತೆ, 6 ಡಿಜಿಟ್ ನಂಬರು. ಅದನ್ನ ಹೊಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಲೈನ್ ಏನಾಗಿರುತ್ತೆ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ನೆಕ್ಸ್ಟ್ ಎಂಟರ್ ಯುವರ್ ಡೇಟ್ ಆಫ್ ಬರ್ತ್ ಅಂತ. ಆಗ ನಿಮ್ಮ ಡೇಟ್ ಆಫ್ ಬರ್ತ್ ಏನಾಗಿರುತ್ತೋ 23/2001 ಏನೋ ಒಂದು ನಂಬರ್, ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೋ ಆ ನಂಬರನ್ನು ಹೊಡಿಬೇಕು. ಅದಾದಮೇಲೆ ನೆಕ್ಸ್ಟು ಚೆಕ್ ದಿ ರಿಸಲ್ಟ್ ಅಂತ ನೆಕ್ಸ್ಟ್ ಲೈನ್ ಇರುತ್ತೆ. ಆ ರಿಸಲ್ಟ್ ಮೇಲೆ ನೀವು ಪ್ರೆಸ್ ಮಾಡಿದಾಗ ನಿಮ್ಮ ರಿಸಲ್ಟ್ ಬರುತ್ತೆ. ನಿಮ್ಮ ಎಲ್ಲ ರಿಸಲ್ಟು ಕೂಡ, ಎಲ್ಲ ಮಕ್ಕಳ ರಿಸಲ್ಟು ಕೂಡ ಆ ದೇವರ ಕೃಪೆಯಿಂದ ಪಾಸಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಖುಷಿಯಿಂದ ಈಗಲೇ ಚೆಕ್ ಮಾಡಿಕೊಳ್ಳಿ. ನಿಮ್ಮ ರಿಸಲ್ಟನ್ನು ಎಲ್ಲಿಗೆ ಹೋಗದೆ ನಿಮ್ಮ ಫೋನಲ್ಲೇ ಮನೆಯಲ್ಲಿ ಕೂಡ ನೋಡ್ಕೊಳ್ಬೋದು. ನಾನು ಹೇಳಿರುವಂಥ ಈ ಫಾಲೋವನ್ನು ಮಾಡ್ತಾ ಹೋಗಿ ನೀವು ರಿಸಲ್ಟನ್ನು ನೋಡ್ಕೋಬೋದು. ನಿಧಾನಕ್ಕೆ ನಂಬರನ್ನು ಹೊಡೀರಿ. ಡೇಟ್ ಆಫ್ ಬರ್ತನ್ನು ಹೊಡಿಬೇಕಾದ್ರೆ ಇಯರು ಮತ್ತು ತಿಂಗಳನ್ನು ನೀಟಾಗಿ ಹೊಡೆಯೋದನ್ನು ನೋಡಿಕೊಂಡು ಹೊಡೀರಿ. ಅವಸರ ಮಾಡ್ಕೊಳ್ಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಹೊಸ ವಿಚಾರವನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು.